ಗುರುಜಿ, ಈಗ ಶುಕವಾಕ್ಯವನ್ನ ನುಡಿಯೋ ಸಮಯ ಆಯ್ತು. ಇವತ್ತು ಯಾವ ನಕ್ಷತ್ರದವರು ಎಷ್ಟು ಎಚ್ಚರ ವಹಿಸಬೇಕು, ಯಾರ ಜೊತೆ ಅಂತ ತಿಳಿಸ್ಕೊಡ್ತಿದ್ದೀರಾ? ಎಲ್ಲರಿಗೂ ಈ ಶುಕವಾಕ್ಯದಲ್ಲಿ ಇರತಕ್ಕಂಥ ಒಂದು ಮಂಗಳಕರವಾಗಿರ್ತಕ್ಕಂಥ ದಿನಗಳು ಇನ್ನೇನು ಹತ್ತಿರನೇ ಬಂತು. ಅಂದರೆ ಶುಕವಾಕ್ಯವನ್ನ ಮಂಗಳವನ್ನ ಹಾಡೋ ಸಮಯ ಅಂದಾಗ ನಾವು ಈ ಶುಕವಾಕ್ಯದಲ್ಲಿ ಏನು ನಕ್ಷತ್ರಗಳಲ್ಲಿ ಸಂಪತ್ತು, ವಿಪತ್ತು, ಆಪತ್ತು ಅಂತ ಹೇಳಿ ಏನೇನು ಯಾರ್ಯಾರಿಂದ ಯಾವ ನಕ್ಷತ್ರದಿಂದ ಯಾವ ನಕ್ಷತ್ರಕ್ಕೆ ಫಲ, ಯಾವ ನಕ್ಷತ್ರದಿಂದ ಯಾವ ನಕ್ಷತ್ರಕ್ಕೆ ದೋಷ, ಯಾವ ನಕ್ಷತ್ರದಿಂದ ಶತ್ರುತ್ವ, ಯಾವ ನಕ್ಷತ್ರದಿಂದ ಆಪತ್ತು, ಹುಷಾರ್, ಓಕೆ, ಕ್ಷೇಮ, ಸಮ ಅನ್ನೋದೆಲ್ಲ ತಿಳ್ಕೋಬೇಕು. ಅದನ್ನ ಮೊದಲಿಂದ ಹೇಳ್ಕೊಂಡ್ಬಂದಿರೋ ಹಾಗೆ ನಿನ್ನೆ ದಿವಸ ಎಲ್ಲ ನಕ್ಷತ್ರಗಳೆಲ್ಲ ಮುಗಿಸ್ತಾ ಬಂದ್ವಿ. ಇವತ್ತಿನ ದಿವಸ ಪುಷ್ಯ ನಕ್ಷತ್ರ ಮತ್ತು ಆಶ್ಲೇಷ ನಕ್ಷತ್ರವನ್ನ ಹೇಳಬೇಕು. ಪುಷ್ಯ ನಕ್ಷತ್ರ ಸಾಕ್ಷಾತ್ ಯಾರು? ಮೀನಾಂಶದಲ್ಲಿರ್ತಕ್ಕಂಥ ಮತ್ಸ್ಯಕನ್ಯೆದು. ಅದಾದ ಮೇಲೆ ಆಶ್ಲೇಷ ನಕ್ಷತ್ರ ಸಾಕ್ಷಾತ್ ಹಾವಿಂದು. ಹಾವು ಮತ್ತು ಮೀನು ಸರಸವಾಡುತ್ತಾ, ಹೌದು, ಕರ್ಕಾಟಕ ರಾಶಿಯಲ್ಲಿ ಚಂಚಲ ಅಂತ ಮನೋಚಂಚಲವಾಗಿರ್ತಕ್ಕಂಥ ಮನಸ್ಸಿಗೆ ಈ ಎರಡು ನಕ್ಷತ್ರಗಳು ಹೊಂದ್ಕೊಳ್ಳೋದ್ರಿಂದ ಜಲತತ್ವದಲ್ಲೇ ಇರತಕ್ಕಂಥ ನಕ್ಷತ್ರ. ಜಲತತ್ವ ಅಂದ್ರೇನು? ಕೈಗೆ ಸಿಕ್ಕಿದ್ರು ನೀರು ಕೈಯಲ್ಲಿ ಇರುತ್ತೆ, ಒಣಗೋಗ್ಬೋದು, ಹರಿದು ಹೋಗ್ಬೋದು, ಸಿಗಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಬ್ರಹ್ಮಮಾಯ ವರ್ಚಸ್ಸಲ್ಲಿ ಕೈಯಲ್ಲಿ ಇದೆ, ನಾಳೆ ಇಲ್ಲ, ಇದೆ ಅನ್ನೋದು ಇಲ್ಲ ಆಗಬೇಕಾದ್ರೆ ಅಥವಾ ಇಲ್ಲ ಅಂತಕ್ಕಂಥದ್ದು ಮತ್ತೆ ಇದೆ ಅಂದ್ರೆ ಯಾವ ಕಾಲಕ್ಕೆ? ಅಂದ್ರೆ ಬರಗಾಲ ಇದ್ದಾಗ, ಮಳೆ ಬಂದಾಗ ಮಾತ್ರ. ಹಾಗೆ ಜೀವನದಲ್ಲಿ ಇವರೆಲ್ಲ ನಲುಕಿ ನಸಲಿ ಒಳಭಾಗದಲ್ಲಿ ಹಿಂಗೆ ಬಂದು ಹಂಗೆ ಹೊಟ್ಟೋಗ್ತಾರೆ. ಯಾವತ್ತಾದ್ರೂ ಒಂದು ಲೈಫಲ್ಲಿ ಒಂದ್ಸಲ ಸಿಗ್ತಾರೆ, ಹೊಟ್ಟೋಗ್ತಾರೆ. ಅಂಥವ್ರಿಗೆ ಏನು ಕಷ್ಟ, ಏನು ಸಂಪತ್ತು, ಯಾರು ಹೆಲ್ಪ್ ಮಾಡ್ತಾರೆ? ಪುಷ್ಯ ನಕ್ಷತ್ರ ಮತ್ತು ಆಶ್ಲೇಷ ನಕ್ಷತ್ರ. ಮೊದಲಾಗಿ ಪುಷ್ಯ ನಕ್ಷತ್ರ ಬರ್ಕೊಳ್ಳಿ. ಜನ್ಮರಾಶಿ ಪುಷ್ಯ, ಅನುರಾಧ, ಉತ್ತರಾಭಾದ್ರ. ಪುಷ್ಯ, ಅನುರಾಧ, ಉತ್ತರಾಭಾದ್ರ ಇದು ಪುಷ್ಯ ನಕ್ಷತ್ರವ್ರಿಗೆ ಮಾತ್ರ ಜನ್ಮ ನಕ್ಷತ್ರ. ಸಂಪತ್ತು ಆಶ್ಲೇಷ, ಜ್ಯೇಷ್ಠ, ರೇವತಿ. ಆಶ್ಲೇಷ, ಜ್ಯೇಷ್ಠ, ನೇವತಿ ಅವರಿಂದ ನಿಮಗೆ ಸಂಪತ್ತು ಅಭಿವೃದ್ಧಿ ಆಗುತ್ತೆ. ವಿಪತ್ತು, ಸಂಪತ್ತು ಅಂದ್ರೆ ದುಡ್ಡು ಗಿಡ್ ಕೊಡ್ತಾರೆ ಅಂತಲ್ಲ, ಅವರಿಂದ ನಾಳೆ ದಿವಸ ಯಾವುದೇ ಈ ನಕ್ಷತ್ರದವರಿಂದ ಸಹಕಾರ. ಆ ಮೂರು ನಕ್ಷತ್ರದವ್ರು ಮಾತ್ರ. ಎರಡೆರಡು ಸಲ ಹೇಳ್ತಾ ಇರ್ತೀನಿ, ಗಮನ ಇರಲಿ. ವಿಪತ್ತು ಮಖ, ಮೂಲ, ಅಶ್ವಿನಿ. ಮಖ, ಮೂಲ, ಅಶ್ವಿನಿ. ಕ್ಷೇಮ ಪುಬ್ಬ, ಪೂರ್ವಾಷಾಢ, ಭರಣಿ. ಕ್ಷೇಮ ಪುಬ್ಬ, ಪೂರ್ವಾಷಾಢ, ಭರಣಿ. ಪ್ರತ್ಯರಿತಾರ ಉತ್ತರ, ಉತ್ತರಾಷಾಢ, ಕೃತಿಕಾ ನಕ್ಷತ್ರ. ಪ್ರತ್ಯರಿತಾರ ಉತ್ತರ, ಉತ್ತರಾಷಾಢ, ಕೃತಿಕಾ. ಸಾಧಕ್ತಾರೆ, ಸಾಧನೆ ಮಾಡಬಹುದು. ಜಲತತ್ವದಲ್ಲಿ ಇರತಕ್ಕಂಥವ್ರಿಗೆ ಯಾರಿಗಾದ್ರೂ ಮಣ್ಣನ್ನು ಹಾಕಿ ಆ ಜಲನ ಹೀರ್ಕೊಳ್ಳೋ ಅವಕಾಶವನ್ನು ಮಾಡ್ಕೊಳ್ತಕ್ಕಂಥ ಅವಕಾಶ. ಯಾರದು? ಹಸ್ತ, ಶ್ರವಣ, ರೋಹಿಣಿ. ಹಸ್ತ, ಶ್ರವಣ, ರೋಹಿಣಿ. ವದತಾರೆ, ಹುಷಾರ್ ಅಂತ ಹೇಳ್ತೀವಲ್ಲ ಹಾಗೆ. ಚಿತ್ತ, ಧನಿಷ್ಠ, ಮೃಗಶಿರ. ಚಿತ್ತ, ಧನಿಷ್ಠ, ಮೃಗಶಿರ. ಮಿತ್ರತಾರೆ ಹೆಲ್ಪ್ಫುಲ್. ಸ್ವಾತಿ, ಶತಭಿಷ, ಆರಿದ್ರ. ಸ್ವಾತಿ, ಶತಭಿಷ, ಆರಿದ್ರ. ಅತಿಮಿತ್ರ ವಿಶಾಖ, ಪೂರ್ವಭಾದ್ರ, ಪುನರ್ವಸು. ವಿಶಾಖ, ಪೂರ್ವಭಾದ್ರ, ಪುನರ್ವಸು. ಇದು ಅತಿ ಮಿತ್ರತಾರಿಯಾಗಿರ್ತಕ್ಕಂಥ ವಿಚಾರ. ತದನಂತರ ಇನ್ನೇನು ಆಶ್ಲೇಷ ನಕ್ಷತ್ರಕ್ಕೆ ಹೊಟ್ಟೋಗೋಣ. ಆಶ್ಲೇಷ ನಕ್ಷತ್ರಕ್ಕೆ ಬರ್ಕೊಂಬಿಡಿ. ನಿಮಗೆ ಆ ಸಂದಿಗ್ಧ ಕಾಲದಲ್ಲಿ ಆಶ್ಲೇಷ ನಕ್ಷತ್ರದವ್ರಿಗೆ ಏನು ಅಂದ್ರೆ ಅರ್ಧ ಅಮಾವಾಸ್ಯೆ ಅರ್ಧ ಪೌರ್ಣಮಿಗೆ ಇದು ಚೇಂಜ್ ಆಗ್ತಾ ಇರುತ್ತೆ. ಆಶ್ಲೇಷ ನಕ್ಷತ್ರದವ್ರಿಗೆ ಮಾತ್ರ ಇದು. ಏನಕ್ಕೆ ಚೇಂಜ್ ಆಗುತ್ತೆ ಅಂದ್ರೆ ಈ ಅಮಾವಾಸ್ಯೆಯಲ್ಲಿ ಯಾರು ಹೆಲ್ಪ್ ಮಾಡಲ್ಲ ಅಂತ ಕಷ್ಟ ಇರುತ್ತಲ್ಲ, ಇಲ್ಲಿ ವ್ರತ ಅಂತ ಬರೆದಿರ್ತೀನಲ್ಲ, ಅವರಿಂದ ಸಹಕಾರನೂ ಆಗುತ್ತೆ. ಅದೇ ರೀತಿ ಯಾರು ಮಿತ್ರ ಅಂತ ಇರ್ತಾನೆ ಗೊತ್ತಾ, ಅವನು ಬೆನ್ನಿಗೆ ಚೂರಿ ಆಗ್ತಾನೆ. ಅಂದ್ರೆ ಎಲ್ಲ 50-50 ಆಗೋದು ಆಶ್ಲೇಷ ನಕ್ಷತ್ರದವ್ರಿಗೆ. ಯಾಕೆಂದ್ರೆ ಆಶ್ಲೇಷ ನಕ್ಷತ್ರದವ್ರೇನೆ ಎರಡು ನಾಲ್ಗೆ ಅಲ್ವಾ. ಅದಕ್ಕೆ ಹಾವಿನ ತರ ಬುಸ್ಗುಟ್ಟಾದ್ರೂ ಉಸ್ಕೊಡ್ಬೋದು, ಕಚ್ಚಾದ್ರೂ ಕಚ್ಬೋದು. ಯಾತಕ್ಕೂ ಸೇಫ್ಟಿ ಅಪ್ಪ. ಬರ್ಕೊಂಬಿಡಿ. ಜನ್ಮ ನಕ್ಷತ್ರ ಆಶ್ಲೇಷ ನಕ್ಷತ್ರ, ಜ್ಯೇಷ್ಠ, ರೇವತಿ. ಆಶ್ಲೇಷ ನಕ್ಷತ್ರಕ್ಕೆ ಆಶ್ಲೇಷನೇ ಜನ್ಮತಾರೆ, ಜ್ಯೇಷ್ಠ ಮತ್ತು ರೇವತಿ ಸೇರಿಸ್ಕೋಬೇಕು. ಸಂಪತ್ತಾರೆ ಮಖ, ಮೂಲ, ಅಶ್ವಿನಿ. ಮಖ, ಮೂಲ, ಅಶ್ವಿನಿ. ವಿಪತ್ತಾರೆ ಪುಬ್ಬ, ಪೂರ್ವಾಷಾಢ, ಭರಣಿ. ಪುಬ್ಬ, ಪೂರ್ವಾಷಾಢ, ಭರಣಿ. ಈ ಪುಬ್ಬ ನಕ್ಷತ್ರ ಅಂದ್ರೆ ಪರಿಪೂರ್ಣವಾಗಿ ನೀವು ಮಾಡ್ತಕ್ಕಂಥ ವಿಚಾರ ಏನು ಅಂದ್ರೆ ಶನಿಯ ಅಂಶವೇ ಹೆಚ್ಚು ಅಂತ ಅದು ಗಮನ ಇರಲಿ. ಕ್ಷೇಮ ಉತ್ತರ, ಉತ್ತರಾಷಾಢ, ಕೃತಿಕ. ಉತ್ತರ, ಉತ್ತರಾಷಾಢ, ಕೃತಿಕ. ಪ್ರತ್ಯರಿತಾರ ಯಾವತ್ತಿದ್ರೂ ಇವರು ಕಿರಿಕೆ ಅಂದ್ರೆ ಪ್ರತ್ಯಯ ಅಂತ. ಅದಕ್ಕೋಸ್ಕರ ಅವರಿಂದ ಸ್ವಲ್ಪ ಮಟ್ಟಿಗೆ ಜಾಗೃತೆ. ಮುಳ್ಳನ್ನು ಹಾಕಿರ್ಬೋದು, ಹಾಸಿಗೆಯನ್ನು ಹಾಕಿರ್ಬೋದು, ಹೊಸ ಶಾಲಲ್ಲಿ ಹಳೆಯ ಕಡೆ ಕೊಟ್ಟಿರ್ಬೋದು, ಗೊತ್ತಾಗಲ್ಲ. ಬರ್ಕೊಂಬಿಡಿ. ಪ್ರತ್ಯರಿತಾರ, ಹಸ್ತ, ಶ್ರವಣ, ರೋಹಿಣಿ. ಅಂದ್ರೆ ಈ ನಕ್ಷತ್ರದವ್ರಿಗೆ ಬೈತಾ ಇದ್ದೀವಿ ಅಂತ ಅನ್ಕೋಬಾರ್ದು. ಆಶ್ಲೇಷ ನಕ್ಷತ್ರದವ್ರಿಗೆ ಈ ನಕ್ಷತ್ರದವರು ತೊಂದರೆ, ಹುಷಾರ್ ಅಂತ. ಸಾಧಕೆ ಅದರಲ್ಲಿ ಚಿತ್ತ, ಧನಿಷ್ಠ, ಮೃಗಶಿರ. ಚಿತ್ತ, ಧನಿಷ್ಠ, ಮೃಗಶಿರ. ವದತಾರೆ ಸ್ವಾತಿ, ಶತಭಿಷ, ಆರಿದ್ರ. ಸ್ವಾತಿ, ಶತಭಿಷ, ಆರಿದ್ರ. ಮಿತ್ರತಾರೆ ವಿಶಾಖ, ಪೂರ್ವಭಾದ್ರ, ಪುನರ್ವಸು. ವಿಶಾಖ, ಪೂರ್ವಭಾದ್ರ, ಪುನರ್ವಸು. ಅತಿ ಮಿತ್ರ, ಜಾಸ್ತಿನೂ ಇಲ್ಲ, ಕಮ್ಮಿನೂ ಇಲ್ಲ. ಹಾಗೆ ಎರಡಕ್ಕೂ ಮಧ್ಯಭಾಗದಲ್ಲಿ ಮಿತ್ರತ್ವ ತೀರನೂ ಇಟ್ಕೋಬಾರ್ದು, ಕಮ್ಮಿನೂ ಇಟ್ಕೋಬಾರ್ದು. ಬಾಂಧವ್ಯ ಸ್ವಲ್ಪ ಮಟ್ಟಿಗೆ ಇಟ್ಕೋಬೇಕು. ಹಾಯ್ ಬಾಯ್ ಇದ್ದ ಹಾಗೆ. ಅನುರಾಧ, ಉತ್ತರಾಭಾದ್ರ, ಪುಷ್ಯ. ಅನುರಾಧ,
ಉತ್ತರಾಭಾದ್ರ, ಪುಷ್ಯ, ಅತಿಮಿತ ತಾರೆ. ಈ ನಕ್ಷತ್ರಗಳನ್ನ ಪುಷ್ಯ, ಆಶ್ಲೇಷ ಎರಡೂ ಹೇಳಿದೀವಿ. ಇದು ಏನು ಅಂದ್ರೆ ಈ ನಕ್ಷತ್ರ ನಾನು ಹೇಳ್ಕೋಬೇಕಾದ್ರೆ ಯಾತಕ್ಕೂ ನೀವುಗಳು ಇದನ್ನ ಏನೋ ಹೇಳ್ತಾರೆ ಬರ್ಕೋಬೇಕು ಅಂತ ಅನ್ಕೋಬೇಡಿ. ಇದರಲ್ಲಿ ಮದುವೆ ನೋಡ್ಕೋಬಹುದು. ಅಂದ್ರೆ ಗಂಡು ಹೆಣ್ಣನ್ನು ನೋಡ್ಬೇಕಾದ್ರೆ ನೀವು ಈ ನಕ್ಷತ್ರಕ್ಕೆ ಇವನು ವಿಪತ್ತ, ಕ್ಷೇಮನ ಗಂಡು, ಅಥವಾ ಗಂಡಿಗೆ ಹುಡುಗಿ ಕ್ಷೇಮನ, ವಿಪತ್ತ, ಮಿತ್ರನ, ಸಂಪತ್ತ. ಅದಕ್ಕೆ ಹೇಳೋರು ಅವಳು ಒಳ್ಳೆ ಕಾಲ್ಗುಣಪ್ಪ ಮನೆಗೆ ಬಂದ್ಲು ಅಂತ. ಕಾಲ್ಗುಣ ಅಂದ್ರೆ ಕಾಲಿಟ್ಟ ತಕ್ಷಣ ದುಡ್ಡು ಬಿಡಲ್ಲ. ಇಲ್ಲಿ ಅವಳ ನಕ್ಷತ್ರ ಇವನ್ ನಕ್ಷತ್ರಕ್ಕೆ ಸಂಪತ್ತಾರೆ ಆದ್ರೆ ಅವಳು ಕಾಲಿಟ್ಟಗಳಿಗೇನೆಲ್ಲ ಇವನ ಅಭಿವೃದ್ಧಿ, ಅದು ಸಂಪತ್ತಾರೆ. ಹಾಗೆ ಅರ್ಥ ಆಯ್ತಾ? ಮಿತ್ರತಾರೆ, ವದತಾರೆ ಅಂದ್ರೆ ಏನು ಅಂದ್ರೆ ಹೀಗೆ ಇಟ್ಕೊಂಡು ನಡೀತಾಳೆ. ಅದಕ್ಕೆ ಹೆಂಗಸರಿಗೆ ಒಂದು ಮಾತು ಹೇಳ್ತಾ ಇದ್ವಿ ಯಾವತ್ತೂ, ಆ ಕಾಲದಲ್ಲಿ ವಯಸ್ಸಾದವರು ನೋಡೋರಂತೆ ಹೆಂಗಸರಿಗೆ, ಸೀರೆ ಮೇಲೆ ಎತ್ಕೊಂಬ, ಸ್ವಲ್ಪ ಹೀಗೆ ನಡ್ಕೊಂಡು ಹೋಗು, ಸ್ವಲ್ಪ ಹಾಗೆ ನಡ್ಕೊಂಬ ಅನ್ನೋರು. ಅಂದ್ರೆ ಏನು ಅಂದ್ರೆ ಯಾವ ಹೆಣ್ಣು ಮಗಳು ಹೀಗೆ ಸಮಾಗಿ ನಡ್ಕೊಂಬರ್ತಾರೆ, ಹೀಗೆ ಕಾಲು ಇಡ್ತಾರೆ, ಹೆಜ್ಜೆನ ಬೇರೆ ತರ ತಿರ್ಗಲ್ಲ, ಅದು ಆ ಕಾಲು ಹೀಗೆ ಇಡ್ತಾರೆ. ಅಂಥವ್ರು ಏನು ಗೊತ್ತಾ, ಸಮ ಅಂದ್ರೆ ಏನು ಅಂದ್ರೆ 50-50, ಅರ್ಧ ಖರ್ಚು ಮಾಡ್ತಾರೆ, ಅರ್ಧ ಪರಿಪೂರ್ಣವಾಗಿ ಗಂಡನಿಗೆ ಉಳಿಸ್ತಾರೆ. ಇನ್ನಷ್ಟು ಜನ ಹೆಣ್ಣು ಮಕ್ಕಳಿದ್ದಾರೆ ಹೀಗೆ ನಡೀತಾರೆ. ಪದ್ಮಿನಿ ಜಾತಿ ಸ್ತ್ರೀ, ಗಂಡನಿಗೆ ಸೇರಿಸಿ ಅಂದ್ರೆ ಅವಳು ಕಾಲು ಗಟ್ಟೆ ಇಟ್ಟಾಗಿಂದ ಅವನಿಗೆ ಯಾವತ್ತಿದ್ದು ಅಭಿವೃದ್ಧಿ. ಇನ್ನು ಕೆಲವರು ಹೀಗಿದ್ದಾರೆ, ನಡಿಬೇಕಾದ್ರೆ ಕಪ್ಪೆ ತರ ಏನು ಸರ್ವನಾಶ ಮಾಡೋವರೆಗೂ ಬಿಡಲ್ಲ. ಅಂದ್ರೆ ಗಂಡನ್ನ ಚೊಂಬು ತಗೊಂಡು ಬೀದಿಗೆ ಬೀಳಿಸ್ಬಿಡ್ತಾರೆ. ಇಂಥ ಹಣೆ ಬರ ಅಂಥವ್ರಿಗೆಲ್ಲ ಕರ್ಮ ಅಲ್ವೇ. ಅದಕ್ಕೆ ಅವರವ್ರ ಹಣೆ ಬರದಲ್ಲಿ ಯಾವ ಹುಡುಗಿ ಬರ್ದಿದ್ದಾಳೋ ಇಲ್ವೋ ಅನ್ನೋದು ಜಾತಕ ನೋಡ್ಕೊಂಡಾಗ ಅಲ್ಲೇ ಶಫಲ್ ಮಾಡಿ ಅಂತೀವಿ. ಆಮೇಲೆ ಹಳ್ಳಕ್ಕೆ ಬಿದ್ದ ಮೇಲೆ ಅಯ್ಯೋ ಬಿದ್ವಿ ಹಳ್ಳಕ್ಕೆ, ಹಿಂಗ ಆಗೋಯ್ತಲ್ಲ ಅಂತೀರಿ ಅಲ್ವಾ.